ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂತಹ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಹೇಗೆ ಬಿಡಿಸುವಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 5 ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್, ಪ್ರಿಪರೇಟರಿ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್ಗೆ ಖಂಡಿತವಾಗಿ ಕೇಳುವಂಥ ಪ್ರಶ್ನೆ ಆಗೈತಿ. ತುಂಬಾ ಈಜಿ ಆಗೈತಿ. ಅದನ್ನ ಹೇಗೆ ಬಿಡಿಸುವಂತ ನೋಡೋಣ. ಪ್ರಿವಿಯಸ್ ಇಯರ್ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮನ್ನು ಬಿಡಿಸೈತಿ. ಈಗ ನೆಕ್ಸ್ಟ್ ಪ್ರಾಬ್ಲಮನ್ನು ಬಿಡಿಸೋಣ. ಪ್ರಾಬ್ಲಮನ್ನು ಬರ್ಕೊಂಡಿದ್ದೀನಿ, ಅದೇ ರೀತಿಗೆ ಫಾರ್ಮುಲಾ ಕೂಡ ಬರ್ಕೊಂಡಿದ್ದೀನಿ. ಫಾರ್ಮುಲಾ ಏನಪ್ಪ ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್. ಓಲ್ಡ್ ಶೇರ್ ಅಂದರೆ ಹಳೆಯ ಶೇರ್ ಮತ್ತು ಶೇರ್ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದಾರೆ ಅದನ್ನು. ಇಂಥ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂದರೆ ಕ್ಯಾಲ್ಕುಲೇಷನ್ ಆಫ್ NPS ನಾನ್ ಪ್ರಾಫಿಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರ್ಕೋಬೇಕು. ಈಗ ಪ್ರಾಬ್ಲಮನ್ನು ಓದ್ಕೊತಾ ಹೋಗ್ತೀನಿ ನೋಡೋಗಿ. ಎಕ್ಸ್ ಆ್ಯಂಡ್ ವೈ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2. ಅಂದರೆ ಎಕ್ಸ್ ಮತ್ತು ವೈ ಇಬ್ಬರ ಮಂದಿ ಪಾರ್ಟ್ನರ್ದಾರು ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಹೆಂಗೆ ಹಂಚಿಕೆ ಮಾಡ್ಕೋತಾರೆ ಅಂದರೆ 3:2. ಅಂದರೆ 3 ಡಿವೈಡೆಡ್ ಬೈ 3 + 2 ಎಷ್ಟಪ್ಪ ಅಂದರೆ 5 ಆಯಿತು. 5 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 5 2/5ಗೆ ಹಂಚಿಕೆ ಮಾಡ್ಕೋತಾರೋ. ದ ಅಡ್ಮಿಟೆಡ್ ಯಾರು ಅಡ್ಮಿಟ್ ಆಗ್ತಾರಪ್ಪ ಅಂದ್ರೆ ಹೊಸದಾಗಿ ಪಾರ್ಟ್ನರ ಅಡ್ಮಿಟ್ ಆಗ್ತಾನೋ ಪಾರ್ಟ್ನರ ಸೇರಿಸ್ಕೋತಾರೋ ಯಾರನ್ನಪ್ಪ ಅಂದರೆ ಜಡ್ ಇಂಟು ದ ಪಾರ್ಟ್ನರ್ಶಿಪ್ ಫರ್ಮ್ದಾಗ ಯಾಡ್ ಆತಾನೆ ಯಾರಪ್ಪ ಅಂದ್ರೆ ಜಡ್ಡ. 1:5 ಶೇರ್ ಇನ್ ದ ಪ್ರೊಫೆಷ್ನಲ್ ಆಫ್ ಅಂದರೆ 1:5 ಯಾರಪ್ಪ ಅಂದ್ರೆ ಜಡ್ ಇಂದ. ಅದೇ ರೀತಿಯಾಗಿ 2/25 ಆ್ಯಂಡ್ 3/25 ಫ್ರಾಮ್ ಎಕ್ಸ್ ಆ್ಯಂಡ್ ವೈ. ಇದು ಎಕ್ಸ್ ಇಂದ ಇದು ವೈ ಇಂದ ಅಂತ ಕೊಟ್ಟಿದ್ದಾರೆ. ಇದು ಹೊಸದಾಗಿ ಬಂದಂಥ ರೇಷಿಯೋ 3 ಮಂದಿದು ಕೊಟ್ಟಿದ್ದಾರೆ. ಅದೇ ರೀತಿ ಓಲ್ಡ್ ರೇಷಿಯೋ ಯಾವಪ್ಪ ಅಂದರೆ 3:2 ಇದಾನ. ಓಲ್ಡ್ ರೇಷಿಯೋ ಇದೇನು 3 ಇದಾವಪ್ಪ ಅಂದರೆ ಇವ ನ್ಯೂ ರೇಷಿಯೋ ಆಯಿತು. ಈಗ ಫಾರ್ಮುಲಾದಾಗ ಅಪ್ಲೈಯನ್ನು ಮಾಡುತ್ತಾ ಹೋಗೋಣ ಬನ್ನಿ. ಹೀಗೆ ಅಪ್ಲೈ ಮಾಡೋದಂತ ನೋಡೋಣ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರ್ಕೋಬೇಕು. ಆದ ನಂತರ ನೀವು ಈ ಫಾರ್ಮುಲಾನ ಬರ್ಕೋಬೇಕು. ಓಲ್ಡ್ ಶೇರ್ ಎಷ್ಟಪ್ಪ ಅಂದರೆ ಎಕ್ಸ್. ಮೊದಲು ಯಾರು ಬಿಡಿಸ್ಬೇಕಪ್ಪ ಅಂದರೆ ಮೊದಲ ಒಂದೊಂದಾಗಿ ಬಿಡಿಸ್ಬೇಕು. ಎಕ್ಸ್ ವೈ ಜೆಡ್ ಅಂತ. ನ್ಯೂ ಶೇರ್ ಇಸ್ ಈಕ್ವಲ್ ಟು ಹೊಸದಾಗಿ ಕಂಡುಹಿಡಿಯೋಂಥ ಶೇರ್ ನ್ಯೂ ಶೇರ್ ಆಫ್ ಎಕ್ಸ್. ಹೊಸದಾಗಿ ಬರ್ತಕ್ಕಂಥ ಶೇರ್ ಯಾವಪ್ಪ ಅಂದರೆ ಎಕ್ಸ್ ಅಂತ ಕಂಡುಹಿಡಿಯೋಣ. ಈಗ ಓಲ್ಡ್ ಶೇರ್ ಎಷ್ಟಪ್ಪ ಅಂದರೆ ಐತೆ ಅಂದ್ರೆ 3 ಡಿವೈಡೆಡ್ ಬೈ 5 ಐತಿ. ಅದೇ ರೀತಿಗೆ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್ ಅಂದರೆ ಯಾವಪ್ಪ ಅಂದ್ರೆ ಇಲ್ಲಿ ರೇಷಿಯೋನ ಕೊಟ್ಟಿದ್ದಾರೆ ನೋಡು. ನೀವು ಇದನ್ನ ತೊಗೋಬೇಕು. ಶೇರ್ ಸ್ಯಾಕ್ರಿಫೈಸ್ಡ್ ಎಕ್ಸ್ ಎಷ್ಟಪ್ಪ ಅಂದರೆ 2/25. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಈಗ ಅಂಡರ್ಲೈನ್ನ ಹೇಳ್ಕೋಬೇಕು. ಅದೇ ರೀತಿಯಾಗಿ 5 ಮತ್ತು 25ರ ಲಸ ತಗೋಬೇಕು. 5 25ರ ಲಸ ಎಷ್ಟು ಬರ್ತೈತಪ್ಪ ಅಂದರೆ 5 1 5 5 2 5 3 5 4 25 5 ಎಷ್ಟಪ್ಪ ಅಂದರೆ 25. ಅದೇ ರೀತಿಯಾಗಿ 5 1 5 ಎಷ್ಟು ಬರ್ತಪ್ಪ ಅಂದರೆ 5 5 25. ನೀವು ಹಿಂಗೂ ಮಾಡ್ಬೋದು. ಇಲ್ಲಾಂದರೆ ಯಾವ ದೊಡ್ಡ ಸಂಖ್ಯೆ ಇರ್ತೈತೆ ಅದನ್ನ ತೆಳಗಡೆ ಕೂಡ ಇಟ್ಕೋಬೋದು. ಇಲ್ಲಾಂದರೆ ಇದೇ ರೀತಿ ಲಸನ ತೆಗಿಬೋದು. ಈಗ ಏನು ಮಾಡಬೇಕಪ್ಪ ಅಂದರೆ ಇಂಟು 5 ಎಷ್ಟಲೇ 25 ಅಂದರೆ 5 5 5 25. 5 ಎಷ್ಟಲೇ 25 5 5 25. 25 ಎಷ್ಟಲೇ 25 25 1 25. ಈ ರೀತಿಯಾಗಿ ಮಾಡಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. 5 5 25 5 ಎಷ್ಟಲೇ ಬರ್ತೈತೆ ಅಂತ ಇಂಟು ಮಾಡ್ರೆ ಎಷ್ಟು ಬರಬೇಕಪ್ಪ ಅಂದರೆ 25 ಬರಬೇಕು. ಅದೇ ರೀತಿ 25 1 ಎಷ್ಟಪ್ಪ ಅಂದರೆ 25. ಅದೇ ರೀತಿಗೆ ಇದನ್ನ ಇಂಟು ಮಾಡ್ಬೇಕು. ಈಗ 3 5 3 2 6 3 30 3 4 3 5 15. 3 5 ಎಷ್ಟಪ್ಪ ಅಂದರೆ 15 ಆಯಿತು. 2 1 2 ಇಸ್ ಈಕ್ವಲ್ ಟು 15ರಾಗ 2 ಹೋದರೆ ಎಷ್ಟಪ್ಪ ಅಂದರೆ 13 ಆಯಿತು. ಅದೇ ರೀತಿಯಾಗಿ ತೆಳಗಿಂದನ ತೆಳಗಿಟ್ರೆ ಇದು ರೇಷಿಯೋ ಯಾವ್ದು ಬರ್ತಪ್ಪ ಅಂದರೆ ಎಕ್ಸ್ ಇಂದ ರೇಷಿಯೋ ಕ್ಯಾಲ್ಕುಲೇಟ್ ಆಯಿತು. ಇಷ್ಟೇ. ಮತ್ತು ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ವೈನಿಂದ ಕಂಡುಹಿಡಬೇಕು. ನ್ಯೂ ಶೇರ್ ಆಫ್ ವೈ. ಹೊಸದಾಗಿ ಕಂಡುಹಿಡಿತಂಥ ಶೇರ್ ಯಾರಪ್ಪ ಅಂದರೆ ವೈದು ಎಷ್ಟಿತ್ತಪ್ಪ ಅಂದರೆ 2/5. 7 ಡಿವೈಡೆಡ್ ಬೈ 5 ತಗೋ ಮೈನಸ್ ಶೇರ್ ಸ್ಯಾಕ್ರಿಫೈಸ್ ಎಷ್ಟು ಮಾಡಿದಾರಪ್ಪ ಅಂದ್ರೆ ವೈ ಇಲ್ಲಿ 3/25. 3/25 ಬರ್ಕೋಬೇಕು. ಅದೇ ರೀತಿಯಾಗಿ ಈಗ ಅಂಡರ್ಲೈನ್ ಹೇಳ್ಬೇಕು. ಲಸ ಸೇಮ್ ಬರ್ತೈತಿ. ಅದೇ ರೀತಿಯಾಗಿ ಎಷ್ಟು ಬರ್ತೈತಪ್ಪ ಅಂದರೆ 25 ಬರ್ತೈತಿ. 5 ಎಷ್ಟಲೇ ಇದು ಸೇಮ್ 5 5 25 25 1 25. 2 5 10 ಮೈನಸ್ 3 1 3 ಎಷ್ಟಾಯ್ತಪ್ಪ ಅಂದರೆ 10 3 ಆದರೆ ಎಷ್ಟಪ್ಪ ಅಂದರೆ 7/25. ಇದು ರೇಷಿಯೋ ಬತ್ತು ಯಾರಪ್ಪ ಅಂದರೆ ವಾಯ. ಈಗ ಮತ್ತೊಂದು ಯಾವಪ್ಪ ಅಂದ್ರೆ 3 ನಂಬರ ನ್ಯೂ ಶೇರ್ ಜೆಡ್ ಒಂದು ಕಂಡಿಡಿದ್ರೆ ಮುಗೀತು. ನ್ಯೂ ಶೇರ್ ಆಫ್ ಜೆಡ್ ಇಂದ ಎಷ್ಟು ಬರ್ತೈತಪ್ಪ ಅಂದರೆ ಓಲ್ಡ್ ಶೇರ್ ಎಷ್ಟಪ್ಪ ಅಂದರೆ
ಇದರ ಓಲ್ಡ್ ಶೇರ್ ಇಲ್ಲ ಅಂತ ಅಂದ್ರೆ ಈಗ ಹೊಸದಾಗಿ ಶೇರ್ ಕೊಟ್ಟಿದ್ದಾರೆ ಅಂದರೆ ಅದೇ ಡೈರೆಕ್ಟಾಗಿ ಶೇರನ್ನು ತೊಗೋಬೇಕು. ಹೊಸದಾಗಿ ಶೇರ್ ಯಾವಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು 1/5 ಅಂತ, ಅದನ್ನೇ ಡೈರೆಕ್ಟಾಗಿ 1/5 ಅಂತ ಇಟ್ಟರೆ ಮುಗಿದೋಯ್ತು. ಇದು XY ಇದು Z ಅಂದಾಯಿತು ಟೋಟಲಾಗಿ. ಅದೇ ರೀತಿಯಾಗಿ ಇಲ್ಲಿ ಏನು ಬರಬೇಕಪ್ಪ ಅಂದ್ರೆ ಆದ್ದರಿಂದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಎಕ್ಸ್ ಅಂದ ಎಷ್ಟಪ್ಪ ಅಂದರೆ 13/25 ರೇಷಿಯೋ ಕಾಮ ಇದು ಎಷ್ಟಪ್ಪ ಅಂದರೆ ವಾಯ್ದ 7/25 ಕಾಮ 1/5 ಇದು ಏನಾಯ್ತಪ್ಪ ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಿಯುವ ಸುಲಭವಾದ ಮಾರ್ಗವಾಗೈತಿ. ಮತ್ತು ಇದರಲ್ಲಿ ಇದೇ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಇದನ್ನ ಲಸ ತೆಗೆದು ಇಲ್ಲ ಅಂದರೆ ದೊಡ್ಡ ಅಂಕಿಯನ್ನು ತೊಗೋಬೇಕು. ಅದರಿಂದ ಇದೇನು ಲಸ ತೆಗೆದಿರೈತಿ ಅದನ್ನ ಇಂಟುವನ್ನು ಮಾಡ್ಕೊತಬೇಕು. ಅದ ನಂತರ ಲೆಸ್ ಮಾಡಿ ಬರ್ತಕ್ಕಂಥ ರೇಷಿಯೋನ ಕೆಳಗಡೆ ಇಡಬೇಕು. ತುಂಬಾ ಈಜಿ ಆಗೈತಿ ಮತ್ತು ಎಕ್ಸಾಮ್ ಒಳಗೆ ಬಿಡಿಸೋಕ್ಕಂತ ತುಂಬಾ ಈಜಿ ಕೇಳ್ತಾರೆ. ಇದಕ್ಕಿಂತ ಈಜಿ ಕೂಡ ನಿಮಗೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿಯಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ ಅಂತ ಹೇಳ್ಕೊತಾ ಥ್ಯಾಂಕ್ ಯು.